ಇನ್ನು ಕೆಲ ವರ್ಷಗಳು ಅಷ್ಟೇ ಸಮುದ್ರ ತನ್ನ ಗಡಿಯನ್ನ ದಾಟಿ ಬ್ರಿಟನ್ನತ್ತ ಮುನ್ನುಗ್ಗಿ ಬರ್ತಿದೆ. ಇಲ್ಲಿನ ಕರಾವಳಿ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಹಂತ ಹಂತವಾಗಿ ಏರಿಕೆಯಾಗುತ್ತಲೇ ಇದ್ದು ಭವಿಷ್ಯದಲ್ಲಿ ಬ್ರಿಟನ್ ಸಮುದ್ರದ ಗರ್ಭ ಸೇರುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟಕ್ಕೂ ಬ್ರಿಟನ್ಗೆ ಇಂತಹ ಸ್ಥಿತಿ ಬರೋಕೆ ಕಾರಣ ಏನು ಗೊತ್ತಾ? ಇಲ್ಲಿದೆ ರಿಪೋರ್ಟ್. ಸದ್ಯದಲ್ಲೇ ಬ್ರಿಟನ್ ಸರ್ವನಾಶ ಫಿಕ್ಸ್. ಸಮುದ್ರದಲ್ಲಿ ಬಿಳಿಯರ ದ್ವೀಪ ಸಮಾಧಿ. ಇದು ಸಿನಿಮಾ ಭಯಾನಕ ದೃಶ್ಯ ಅಲ್ಲ, ಬದಲಾಗಿ ಇನ್ನು ಕೆಲ ದಿನಗಳಲ್ಲಿ ಸೃಷ್ಟಿಯಾಗಲಿರುವ ಸಮುದ್ರದ ರಕ್ಕಸ ರೂಪ. ಸಿನಿಮಾದ ದೃಶ್ಯ ನೋಡಿಯೇ ಬೆಚ್ಚಿಬಿದ್ರೆ ಇನ್ನು ಭವಿಷ್ಯದ ದಿನಗಳು ಎಷ್ಟು ಭಯಾನಕವಾಗಿರಲಿದೆ ಅದು ಊಹೆಗೂ ಮೀರಿದ್ದು. ಹೌದು, ಸಮುದ್ರ ಈಗ ಸುಮ್ಮನೆ ಅಲೆಗಳನ್ನಷ್ಟೇ ಕಳಿಸ್ತಿಲ್ಲ, ನಿಧಾನವಾಗಿ ಕಾಲಡಿಯ ನೆಲವನ್ನೇ ಹಂತ ಹಂತವಾಗಿ ನುಂಗೋಕ್ ಹೊರಟಿದೆ. ಇಂದು ಕಡಲ ತೀರಕ್ಕೆ ಅಪ್ಪಳಿಸ್ತಿರುವಂಥ ಅಲೆಗಳು ನಾಳೆ ನಗರಗಳ ಬೀದಿಗಳಲ್ಲಿ ಅಪ್ಪಳಿಸಬಹುದು. ಹಾಗೆ ನಿಧಾನಕ್ಕೆ ಮನೆಗಳು, ರಸ್ತೆಗಳು, ರೈಲು ಹಳಿಗಳು ಹೀಗೆ ಎಲ್ಲವನ್ನೂ ನುಂಗಿ ಸ್ವಾಹ ಮಾಡಬಹುದು. ಇದೇ ಭಯಾನಕ ಭವಿಷ್ಯದ ಬಗ್ಗೆ ವಿಜ್ಞಾನಿಗಳು ಈಗ ಜಗತ್ತಿಗೆ ತಿಳಿಸಿದ್ದಾರೆ. ಹೌದು, ಲಂಡನ್ ಮುಳುಗುತ್ತೆ, ಲಿಂಕನ್ ಶೇರ್ ಕೊಚ್ಚಿ ಹೋಗುತ್ತೆ, ಡೋವರ್, ನಾಪೋರ್ಕ್, ಈಸ್ಟ್ ಆಂಗ್ಲಿಯಾ, ಹೋಲ್ಡರ್ನೆಸ್, ಕಾರ್ನ್ವೆಲಾ ಸೇರಿದಂತೆ ಒಂದೊಂದೇ ಕರಾವಳಿ ತೀರದ ಮಹಾನಗರಗಳು ಸಮುದ್ರದ ಗರ್ಭದಲ್ಲಿ ಸಮಾಧಿ ಆಗಲಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಈ ವಿನಾಶ ಯಾಕೆ ಸಂಭವಿಸುತ್ತಿರುವುದು ಅಂತ ಕೂಡ ರಹಸ್ಯವನ್ನ ಬಯಲು ಮಾಡಿದ್ದಾರೆ. ವಿಜ್ಞಾನಿಗಳ ಅಧ್ಯಯನದಿಂದ ಬಯಲಾಗಿರುವ ವಿಚಾರ ಏನಂದ್ರೆ, ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಅಪಾಯದ ಮಟ್ಟ ಮೀರಿದೆ. ಇದನ್ನ ತಕ್ಷಣವೇ ಕಡಿಮೆ ಮಾಡದಿದ್ರೆ ಮುಂದಿನ ಶತಮಾನಗಳಲ್ಲಿ ಬ್ರಿಟನ್ನ ಹಲವು ಕರಾವಳಿ ಪ್ರದೇಶಗಳು ಸಮುದ್ರದ ಅಲೆಗಳಲ್ಲಿ ಮಾಯವಾಗ್ಬಿಡುತ್ತೆ. ಹವಾಮಾನ ಬಿಕ್ಕಟ್ಟೆ ನಾಳೆಯ ಭೌಗೋಳಿಕ ನಕ್ಷೆಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಎಂಬುದು ಈ ಅಧ್ಯಯನದ ಪ್ರಮುಖ ಸಂದೇಶ. ಅಲ್ಲದೆ ವಿಜ್ಞಾನಿಗಳ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆಯಿಂದ ಹಿಮನದಿಗಳು ಮತ್ತು ಗ್ರೀನ್ಲ್ಯಾಂಡ್ ಹಾಗೂ ಅಂಟಾರ್ಟಿಕಾದ ಹಿಮದ ಪದರಗಳು ವೇಗವಾಗಿ ಕರಗ್ತಿವೆ. ಅದರ ಪರಿಣಾಮ ಸಮುದ್ರದ ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಏರ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ 2300ರ ವೇಳೆಗೆ ಬ್ರಿಟನ್ನ ಅನೇಕ ಕರಾವಳಿ ಪ್ರದೇಶಗಳು ಶಾಶ್ವತ ಪ್ರವಾಹದ ಅಪಾಯಕ್ಕೆ ಸಿಲುಕಬಹುದು ಅಂತ ಅಧ್ಯಯನಗಳು ಸೂಚಿಸುತ್ತವೆ. ಕರಾವಳಿಯಲ್ಲಿರುವಂತಹ ಪಟ್ಟಣಗಳು ಮತ್ತು ತಗ್ಗು ಪ್ರದೇಶಗಳು ಈ ಬದಲಾವಣೆಯ ಮೊದಲ ಹೊಡೆತ ಅನುಭವಿಸುವ ಸಾಧ್ಯತೆ ಇದೆ. ಅಲ್ಲದೆ ಈಗಾಗಲೇ ಸುಮಾರು 17 ಲಕ್ಷ ಜನರು ಭವಿಷ್ಯದಲ್ಲಿ ಸಮುದ್ರ ಪ್ರವಾಹದ ಅಪಾಯ ಹೆಚ್ಚಾಗಬಹುದಾದ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸಮುದ್ರ ಮಟ್ಟ ಏರಿಕೆಯಾಗ್ತಾ ಹೋದ್ರೆ ಇಂತಹ ಪ್ರದೇಶಗಳಲ್ಲಿ ಪ್ರವಾಹದ ಪ್ರಮಾಣ ಮತ್ತು ಕರಾವಳಿ ಸವೆತ ಎರಡೂ ಹೆಚ್ಚಾಗುವ ಸಾಧ್ಯತೆ ಇದೆ. ಪರಿಣಾಮವಾಗಿ ಮನೆಗಳು, ರಸ್ತೆ ಜಾಲ, ರೈಲು ಮಾರ್ಗಗಳು, ಬಂದರುಗಳು ಹಾಗೂ ಇತರ ಮೂಲ ಸೌಕರ್ಯಗಳಿಗೆ ದೊಡ್ಡ ಸವಾಲು ಎದುರಾಗಬಹುದು. ವಿಜ್ಞಾನಿಗಳ ಈ ಎಚ್ಚರಿಕೆ ಭಯ ಹುಟ್ಟಿಸುವುದಕ್ಕಿಂತಲೂ ಈಗಲೇ ಕ್ರಮ ಕೈಗೊಳ್ಳುವ ಅಗತ್ಯವನ್ನು ನೆನಪಿಸುವ ಸಂದೇಶವಾಗಿದೆ. ಪ್ರಕೃತಿ ತನ್ನ ನಿಯಮದಂತೆ ಸಾಗುತ್ತದೆ, ಆದರೆ ಮಾನವ ಚಟುವಟಿಕೆಗಳಿಂದ ವೇಗ ಪಡೆದ ಹವಾಮಾನ ಬದಲಾವಣೆಯನ್ನು ನಿಯಂತ್ರಿಸುವುದು ಇನ್ನೂ ನಮ್ಮ ಕೈಯಲ್ಲಿದೆ. ಇಂದಿನ ನಿರ್ಧಾರಗಳೇ ಮುಂದಿನ ಹಲವು ತಲೆಮಾರುಗಳು ಯಾವ ಭೂಮಿಯಲ್ಲಿ ಬದುಕುತ್ತವೆ ಎಂಬುದನ್ನು ನಿರ್ಧರಿಸಬಹುದು. ಒಟ್ಟಿನಲ್ಲಿ ಸಮುದ್ರದ ಅಲೆಗಳು ಇಂದು ಕೇವಲ ತೀರವನ್ನು ತಟ್ಟುತ್ತಿವೆ, ಆದರೆ ಜಾಗತಿಕ ತಾಪಮಾನ ನಿಯಂತ್ರಣವಾಗದಿದ್ರೆ ನಾಳೆ ಅವೇ ಅಲೆಗಳು ನಗರಗಳ ಬಾಗಿಲು ತಟ್ಟುವ ದಿನವೂ ಬರಬಹುದು ಎಂಬ ಎಚ್ಚರಿಕೆಯನ್ನು ವಿಜ್ಞಾನಿಗಳು ಜಗತ್ತಿನ ಮುಂದಿಟ್ಟಿದ್ದಾರೆ.